ಅನುದಾನನ ಕೊಡ್ತೀವಿ. ರೋಡ್ಸ್ಗೆ ಎಷ್ಟು ಪ್ರಪೋಸಲ್ ಕೊಡಿ, ಅದಾದಮೇಲೆ ಆ್ಯಕ್ಷನ್ ಪ್ಲ್ಯಾಟ್ಫಾರ್ಮ್ಸ್ದು ಪ್ರಪೋಸಲ್ ಮಾಡಿ DPR ಮಾಡಿ ಎಲ್ಲೆಲ್ಲಿ ನಿಮಗೆ ರೋಡ್ಸ್ ನೀಟಾಗಿ ಬೇಕು, ಕನೆಕ್ಟಿಂಗ್ ರೋಡ್ಸ್ ಬೇಕಾಗುತ್ತೆ, ಬಿಲ್ಡಿಂಗ್ಸ್ ಬೇಕಾಗುತ್ತೆ ಇನಿಷಿಯಲಿ ಅಂತಂದ್ಬಿಟ್ಟು ನಮಗೆ ಸ್ವಲ್ಪ ಬಜೆಟೆಲ್ಲ ಘೋಷಣೆ ಆದಮೇಲೆ ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ. ಸ್ಟೇಜ್ ಬೈ ಸ್ಟೇಜಲ್ಲಿ ಮಿಕ್ಕಿದ್ದೆಲ್ಲ ಅನುದಾನ ಕೊಡ್ತೀವಿ ಅಂದರು. ಸೊ ಇನಿಷಿಯಲ್ ಸ್ಟೇಜ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇವರು ಸರ್ಕಾರಕ್ಕೆ ಫಸ್ಟ್ ನಾವು 30 ಕೋಟಿ ಕಳಿಸಿದ್ವಿ. ಅದಾದಮೇಲೆ ಸ್ವಲ್ಪ ಕರೆಕ್ಷನ್ಸ್ ಮಾಡಿ 10 ಕೋಟಿಯಲ್ಲಿ ಕೊಡಿ ಫಸ್ಟ್ ಸ್ಟೇಜಲ್ಲಿ ಅಂತ ಹೇಳಿದ್ದಾರೆ. ಅದು ಅವರು ಡೀಟೇಲ್ ಎಕ್ಸ್ಪ್ಲೇನ್. ಇಡೀ ಜಿಲ್ಲೆಯ ರೈತರು ಜಾಸ್ತಿ 90 ಭಾಗದಷ್ಟು ರೈತರು ಯಾವತ್ತು ಏನೇ ಬೆಳೆದ್ರು ಕೂಡ, ಏನು ಕಷ್ಟ ಬಂದರೂ ಕೂಡ ಅವರು ಬೇರೆ ಕಡೆ ಹೋಗಬೇಕಾಯಿತು. ಬರೋವಂಥ ದಿನಗಳಲ್ಲಿ ನಮ್ಮ ಇಡೀ ರಾಜ್ಯದಲ್ಲೇ ಇದು ಒಂಥರ ಹೈಟೆಕ್ ಮಾರ್ಕೆಟ್ ಮಾಡುವಂಥ ಲಕ್ಷಣಗಳಿದೆ ಅಂತ ಗೊತ್ತಾದ ಮೇಲೆ ಇಲಾಖೆಯವರು ಜವಾಬ್ದಾರಿ ತಗೊಂಡು ಅಪವಾದಗಳಿಗೆ ಮತ್ತು ಏನೇನು ಬರ್ತಾಯಿತ್ತು ಆಪಾದನೆಗಳು ಅವನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ವಿಜಯದಶಮಿಯಲ್ಲೂ ಪೂಜೆನೂ ಆಗಿದೆ. ಕಳೆದ 3-4 ತಿಂಗಳಿಂದ ಈ ಗುಟ್ಟಗಳನ್ನ ಟೆಂಡರ್ ತೊಗೊಂಡು ಪ್ರೊಸೀಜರ್ಸ್ ಮಾಡಿ, ಸರ್ಕಾರದಲ್ಲಿ ಪ್ರೊಸೀಜರ್ಸ್ ಮಾಡಿ ಅದಕ್ಕೊಂದು ಅನುದಾನ ಇಟ್ಟು ಏನೆಲ್ಲ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ, ಹಿಂದೆ ಹೇಗಿತ್ತು APMC ಜಾಗ, ಇವತ್ತು ಆಲ್ಮೋಸ್ಟ್ ಭಾಗಶಃ ಒಂದು 80-90 ಭಾಗ ಕೆಲಸ ಮಾಡಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಲೆವೆಲ್ ಆಗೋ ಅಷ್ಟರಲ್ಲಿ ಸರ್ಕಾರಕ್ಕೂ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ 10 ಕೋಟಿಯಲ್ಲಿ. ಬರೋವಂಥ ದಿನಗಳಲ್ಲಿ ಇದಕ್ಕೆ ಜಾಸ್ತಿ ಅನುದಾನದಲ್ಲಿ ಇದೊಂದು ಡೆವಲಪ್ ಆಗುತ್ತೆ. ಯಾಕಂದರೆ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಬಾರ್ಡ್ರಲ್ಲಿರೋದ್ರಿಂದ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ, ಆಮೇಲೆ ಸ್ಟೇಟ್ ಹೈವೇ ಮತ್ತು ಇನ್ನೊಂದು ಆಂಧ್ರದು ಕುಪ್ಪಂ ಹೈವೇ ಕೂಡ ಇದೇ ಭಾಗದಲ್ಲಿ ಹಾದು ಹೋಗ್ತಾ ಇರೋದ್ರಿಂದ ಇದೊಂದು ಕನೆಕ್ಟಿವಿಟಿ ಭಾಳ ಚೆನ್ನಾಗಿದೆ. ರೈತರಿಗೆ ಬರೋವಂಥ ದಿನಗಳಲ್ಲಿ ಅವ್ರ ದುಡಿಮೆನ ಕಾಯೋ ಅಂಥ ಸಂಸ್ಥೆ ಇದು, ದೇಗುಲ ಇದು. ರೈತರಿಗೆ ಒಂದು ದೇಗುಲನ ಕಟ್ಟುವಂಥ ಪ್ರಯತ್ನದಲ್ಲಿ ವಿಘ್ನಗಳನ್ನು ನಿವಾರಿಸಲಿ ಅಂತ ದುರ್ಗಾದೇವಿಯ ಪ್ರಾರ್ಥನೆ ಮಾಡಿದ್ದೀನಿ. ಅವರಿಗೆ ಶಕ್ತಿ ತುಂಬಲಿ. ಇಲ್ಲಿ ಬರೋವಂಥ ರೈತರು, ಬಡವರು, ಕಷ್ಟದಲ್ಲಿರೋರು, ಇದನ್ನೇ ನಂಬ್ಕೊಂಡು ಕೂಲಿ ಮಾಡೋರು ಬದುಕು ಕಟ್ಕೊಳ್ಳಿ ಅನ್ನೋವಂಥ ಒಂದು ಕನಸು, ಪ್ರಯತ್ನ ದೇವರ ಆಶೀರ್ವಾದದಿಂದ ಫಲಿಸ್ತಾ ಇದೆ ಅಂತ ಮಾತ್ರ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಿಕ್ಕಿದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಹೇಳಿ ಅಸಿಸ್ಟೆಂಟ್ ಡೈರೆಕ್ಟರ್ ರವಿ ಅವರಿದ್ದಾರೆ, ಹೇಳಿ. ಬಟ್ ಎಲ್ಲ ಕಳಿಸಿದ್ದಾರೆ ಅವರು. ಆ ಕಡೆಯಿಂದ ನಮಗೆ ಫೈನಾನ್ಷಿಯಲಿ ಇದು ಕ್ಲಿಯರ್ ಆದರೆ 100% ಮೇಡಮ್ ಹೇಳಿದಂಗೆ ಯುಗಾದಿ ಒಳಗಡೆ ಮುಗಿಸ್ಬಿಡ್ತೀವಿ ಕೆಲಸ. ಅಲ್ಲಿಂದ ಬರಬೇಕಣ್ಣ, ಅದು ಫಸ್ಟು ನೋಡ್ಕೋಬೇಕಾಗುತ್ತೆ. ಬಟ್ MLA ಅವರು ಕಷ್ಟ ಭಾಳ ಇದೆ ಇದರಲ್ಲಿ, ಯಾಕೆ ಶ್ರಮ ಇದೆ. ಯಾಕಂದರೆ ಇಲ್ಲಿ ಹೇಳಿದ್ರಲ್ಲ ಭಾಳ ಪ್ರಾಬ್ಲಮ್ಸ್ ಬಂತು, ಏನು ಮಾಡೋಕ್ಕೆ ಕೆಲಸ ಭಾಳ ಬೇಜಾರಾಯಿತು, ಎಲ್ರಿಗೂ ತೊಂದರೆನೇ ಆಯಿತು. ಆ ಥರ ಒಂದು ಇದಾಯಿತು. ಅದಕ್ಕೂ ಆಪಾದನೆ ಬಂದು ಸ್ವಲ್ಪ ತೊಂದರೆ ಆಯಿತು. ಅದಾದಮೇಲೆ ಇವಾಗ ಲೀಗಲ್ಲಾಗಿ ಯಾವ ಥರ ಮಾಡಬೇಕು ಮೇಡಮ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರು ಹತ್ರ ಎಲ್ಲ ಮಾತಾಡಿ, ಅಸಿಸ್ಟೆಂಟ್ ಡೈರೆಕ್ಟ್ರು, ಸೂಪರಿಂಟೆಂಡೆಂಟ್ ಇಂಜಿನಿಯರು ಎಲ್ಲರೂ ಕರ್ಕೊಂಡು ಬಂದಿದ್ದೆಲ್ಲ ತೋರಿಸಾದ್ಮೇಲೆ ಅವರೊಂದು ಸಲಹೆ ಕೊಟ್ಟರು. ಅದ್ರ ಪ್ರಕಾರ ತಿರುಗಿ ಎಸ್ಟಿಮೇಟ್ ಮಾಡಿ ಲೆವೆಲ್ ಮಾಡೋಕ್ಕೆ ಎಷ್ಟಾಗುತ್ತೆ ಅಂತ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ರು. ಅದ್ರ ಪ್ರಕಾರ 1,35,00,000 ಆಗುತ್ತೆ ಅಂತ ಎಸ್ಟಿಮೇಟ್ ಕೊಟ್ಟರು. ಅದ್ರ ಪ್ರಕಾರ ಟೆಂಡರು ಬೇರೆ ಕಾಂಟ್ರಾಕ್ಟರ್ಗೆ ಆಯಿತು. ಅವ್ರ ಮುಖಾಂತರ ಇವಾಗ ಕೆಲಸ ಬಳ್ಳಾರಿಯಲ್ಲಿ ಮೈನಿಂಗ್ಸ್ದೆಲ್ಲ ಹೇಗೆ ಟೆಂಡರ್ ಆಗುತ್ತೆ ಅದೇ ಥರ ನಮ್ಮ ಲೈಸೆನ್ಸ್ ಇರೋರೇ ಬೇಕಾಗಿತ್ತು. ಅದಕ್ಕೋಸ್ಕರ ಆ ಕಡೆಯವರು ಬಟ್ ಕೋಲಾರ ರಾಮೇಗೌಡ ಅಂತ ಅವ್ರ ಕಡೆಯಿಂದ ತಗೊಂಡು ಚೆನ್ನಾಗಿ ಮಾಡ್ತಾಯಿದ್ದಾರೆ, ಭಾಳ ಫಾಸ್ಟಾಗಿನೂ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನನಗೂ ಖುಷಿ ಇದೆ. ಬೇಗನೂ 1 ತಿಂಗಳಲ್ಲಿ ಮುಗಿಸ್ಬಿಡ್ತಾರೆ ಅವರು. ಇದೇ ಇದ್ದಿದ್ದು ಭಾಳ ಕಷ್ಟ ಆಯ್ತು ಇದು ಮಾಡೋಕ್ಕೆ. ಇದಾದಮೇಲೆ ಇನ್ನು ಆ ಕಡೆಗೆ ಹೋಗ್ತಾರೆ. ಇದು ಲೆವೆಲ್ ಇನ್ನು ಮಣ್ಣೆ ಇರೋದಿದ್ದು, ಇಲ್ಲೇನೋ ಬಂಡೆಯಿಂದ ಆ ಕಡೆಗೆ ಹೋಗ್ತಾ ಸ್ವಲ್ಪ ಬಂಡಿದೆ ಎಲ್ಲ ಲೆವೆಲ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಇವಾಗ ಏನು DPR ಮಾಡಿ ಕಳಿಸಿದ್ದೀವಿ ಅದ್ರ ಪ್ರಕಾರ ಬಂದ ತಕ್ಷಣ ರೋಡ್ಸು ಏನು ಸಾರ್ ಹೇಳಿದ್ರು ಅದೆಲ್ಲ ಫೆಸಿಲಿಟೀಸು ನಾವು ಮಾಡೋಕ್ಕೆ ರೆಡಿ. ವಿಶೇಷವಾಗಿ ಪವಿತ್ರವಾಗಿರುವ ವಿಜಯದಶಮಿ ದಿನ APMC ಮಾರ್ಕೆಟ್ ಜಾಗದಲ್ಲಿ ಪೂಜೆ ಮಾಡಿದ್ವಿ. ಭಾಳ ಗೊಂದಲಗಳ ಮಧ್ಯದಲ್ಲಿ APMC ಜಾಗನ ಏನು ನಮ್ಮದು ಪ್ರಸ್ತಾವನೆ ಇತ್ತು ಸರ್ಕಾರಕ್ಕೆ, ಇನ್ನೊಂದು APMC ಮಾರ್ಕೆಟ್ ಮಾಡಬೇಕು ಕೋಟ ಮಾರ್ಗದಲ್ಲಿ ಈ ಭಾಗದಲ್ಲಿ ಅನ್ನೋವಂಥದ್ದು. ಬಹಳ ಗೊಂದಲಗಳ ಮಧ್ಯೆ ಅದಕ್ಕೆ ಒಂದು ಆ ವಿಘ್ನಗಳಿಗೆಲ್ಲ ತೆರೆ ಎಳೆದು ಈಗ APMCಗೆ ಸರ್ಕಾರಕ್ಕೆ ಒಂದು DPR ಕೂಡ ಹೋಗಿದೆ 10 ಕೋಟಿಗೆ. ಎಲ್ಲಿ ಪ್ಲ್ಯಾಟ್ಫಾರ್ಮ್ಸ್ ಆಗಬೇಕು, ಬಿಲ್ಡಿಂಗ್ ಎಲ್ಲಿ ಬರಬೇಕು, ಆಫೀಸ್ ಎಲ್ಲಿ ಬರಬೇಕು ಅನ್ನೋವಂಥ ವಿಚಾರದಲ್ಲಿ ಅದರದ್ದು ಶೀಘ್ರವಾಗಿ ಆಗಬೇಕು ಅಂತ ಇವತ್ತು ಭೂಮಿ ಪೂಜೆನೂ ಮಾಡಿದ್ದೀವಿ, ವಿಜಯದಶಮಿ ಪೂಜೆನೂ ಮಾಡಿದ್ದೀವಿ. 3-4 ತಿಂಗಳಿಂದನೂ ಕೂಡ ಇದೊಂದು ಗುಟ್ಟಗಳಿತ್ತು. ನಮಗೆ ಗೊತ್ತಾಗಲಿಲ್ಲ ಜಾಗ ತೊಗೊಂಡಾಗ, ಬರೀ ಕಾಡು ಥರ ಇದೆ, ಬರೀ ಫಾರೆಸ್ಟ್ ಅಂದ್ಕೊಂಡ್ವಿ. ಆಮೇಲೆ ಸ್ವಲ್ಪ ಒಳಗಡೆಗೆ ಬರೋ ಅಷ್ಟರಲ್ಲಿ ಗುಟ್ಟಗಳಿತ್ತು. ತುಂಬ ಕಷ್ಟ ಆಯಿತು. ಅವಕ್ಕೆಲ್ಲ ಪರ್ಮಿಷನ್ಸು, ಪ್ರೊಸೀಜರ್ಸು ಎಲ್ಲ ಗೊತ್ತಾಗದೆ ಕೆಲಸ ಶುರು ಮಾಡಿದ್ವಿ. ಅದಾದಮೇಲೆ ಅಪವಾದಗಳಿಗೆ ಗುರಿ ಆದ್ವಿ. ತದನಂತರ ದಿನಗಳಲ್ಲಿ ಸರ್ಕಾರ ಮತ್ತು APMC ಇಲಾಖೆ
ನೋವು ತಿಂದಿದ್ದೆ ನಾನು. ತುಂಬ ನನಗೆ ಒಂದು 5-6 ತಿಂಗಳು ನನ್ನ ಮನಸ್ಸಿಗೆ ಏನಪ್ಪ ನಾನು ಮಾಡೋಕೆ ಹೋಗಿದ್ದೆ ಒಳ್ಳೆ ಕೆಲಸ, ನನಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು ಅಂತ. ಏನಾದರೂ ಒಂದು ರೈತರಿಗೆ ಒಳ್ಳೇದು ಮಾಡಿಬಿಡ್ಬೇಕು ಅಂತ. ಯಾರೋ ಹೊಗಳಿ ಅಂತಲ್ಲ, ಏನೋ ಒಂದು ನನ್ನ ರೈತರಿಗೂ ಇದನ್ನು ಕಟ್ಟಬೇಕು APMCನ ಅನ್ನೋದು ಬಂತು. ತುಂಬ ವಿಘ್ನಗಳು, ಏನೋ ನಿಮ್ಮ ಕೈಯಿಂದ ಹರಿಸಿದ್ದಾರೆ, ನಿಮ್ಮ ಇನ್ನೇನು ಮಾಡೋದು ಅಂತ ಬೇಜಾರು ಮಾಡಿಕೊಂಡೇ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಅಲ್ಲೂ ಇಲ್ಲೂ ಅದೂ ಒಂದು ಪ್ರಚಾರ, ಆದರೂ ಒಂದು ಪ್ರಯತ್ನ ಕಾಲಿಟ್ರಿ ಅಲ್ಲ, ಕೆಲಸ ಅರ್ದಿದೆ. ನಮ್ಗೆ ಯಾವಾಗಲೂ ಸ್ವತಂತ್ರ ನಮ್ಮ ಹತ್ರ ಎಲ್ಲ ವಿಚಾರದಲ್ಲೂ. ಇದು ನಮ್ಮ KGF ಕ್ಷೇತ್ರಕ್ಕೆ ದೇವಮೂಲೆ ಬರುತ್ತೆ. ಇದು KGF ಕ್ಷೇತ್ರಕ್ಕೆ ಈ ಜಾಗ ಮೊದಲನೇ ಜಾಗನೂ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಇದೇ ಆಗುತ್ತೆ. ಆಮೇಲೆ ಇದು ದೇವಮೂಲೆ ಆಗುತ್ತೆ. ಇದು ವಿಶಾಲವಾಗಿರಬೇಕು, ಭಾರ ಇರಬಾರ್ದು. ನಮ್ಗೆ ಗೊತ್ತಾಗಲಿಲ್ಲ ಆವಾಗ ಜಾಗ ತೊಗೊಂಡಾಗ. ರೋಡ್ ಪಕ್ಕದಲ್ಲಿದೆ, ದೊಡ್ಡ ದೊಡ್ಡ ಟ್ರಕ್ಸ್ ಬಂದರೆ ಮಾರ್ಕೆಟೆಲ್ಲ ಕಾಣಿಸುತ್ತೆ ಜನಕ್ಕೆ ಅಂತ ನಾವು ಆ ಊಹೆ ಮೇಲೆ ಮರಗಳೇ ಬಿಡು ಇರೋದು ಅಂದರೆ ಒಂದು ಸ್ವಲ್ಪ ಮರ ಬಿಟ್ಟು ಹಿಂದಕ್ಕೆ ಹೋಗೋ ಅಷ್ಟರಲ್ಲಿ ಗುಟ್ಟಗಳು, ಆ ಗುಟ್ಟುಗಳನ್ನ ಕದಲ್ಸೋಕ್ಕೂ ಆಗಲಿಲ್ಲ, ಕದಲಿರೋ ಕಲ್ಲನ್ನು ಪಕ್ಕಕ್ಕೆ ಹಾಕಲಿಲ್ಲ ಅಷ್ಟು. ಆಮೇಲೆ ಇಲ್ಲೆಲ್ಲೋದ್ರು APMC ಆಫೀಸರ್ ಅವ್ರು ಅಲ್ಲಿಂದ ಇಳಿದು ಬಂದು ನೋಡೋವ್ರಿಗೂ ಇದು ಆಗಲಿಲ್ಲ. ಒಂದು ವರ್ಷ, 1-1.5 ವರ್ಷ ಹೆಂಗೆ ಕಳೀತೋ ಗೊತ್ತಿಲ್ಲ. ಎಲ್ಲ ಥರ ಪ್ರಚಾರ ಆಯ್ತು. ಇಲ್ಲಿ ಆಪಾದನೆಗಳು ಬರದೇ ಇರಲ್ಲ. ನಾವು ಆರಿಸ್ಕೊಂಡಿರೋವಂಥ ವೃತ್ತಿ ಅದು. ಇವತ್ತು ವಿಜಯದಶಮಿ ದಿನ ಹೇಳ್ತಾ ಇದ್ದೀವಿ, ಯಾವುದು ಬಡವ್ರ ಪರವಾಗಿ ನಾವು ಸಂಕಲ್ಪ ಮಾಡ್ತೀವಿ. ಅದಕ್ಕೆ ದೇವರೇ ಮುಂದೆ ನಿಂತು ಯಾವುದೋ ಒಂದು ದಾರಿಯಲ್ಲಿ ಎಲ್ಲ ವಿಘ್ನಗಳನ್ನು ದೂರ ಮಾಡ್ತಾರೆ. ಅದು ಒಂದೇ ನಂಬಿಕೆ ನಂಗಿರೋದು. ನಮ್ಮ ಕೆಲಸ ಶುದ್ಧವಾಗಿರಬೇಕು, ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ಅದು ಇವ್ರು ಹೊಗಳಿ ಅಂತ ನಾವು ಮಾಡೋಕ್ಕೆ ಹೋಗಬಾರ್ದು. ನಾವು ರೈತರ ಪರವಾಗಿ ಕಳಕಳಿಯಿಂದ ಮಾಡಿದ್ದಕ್ಕೆ ದೇವ್ರು ನನ್ನ ಬೆನ್ನಿಂದೆ ನಿಂತರು, ಅಥವಾ ಯಾರ್ಯಾರು ಈ ಕೆಲಸದಲ್ಲಿ ಪ್ರಯತ್ನ ಮಾಡಬೇಕು, ಒಳ್ಳೇದಾಗಲಿ ನಮ್ಮ ರೈತರಿಗೆ ಅಂತ ಸಂಕಲ್ಪ ಮಾಡಿದ್ರು, ಅವೆಲ್ಲನೂ ಇವತ್ತು ಒಂದಿನ ನಿಧಾನ ಆಗಿರ್ಬೋದು. ಸತ್ಯನ ಧರ್ಮ ಕಾಯುತ್ತೋ, ಧರ್ಮನ ಸತ್ಯ ಕಾಯುತ್ತೋ ಗೊತ್ತಿಲ್ಲ. ಆದರೆ ಇವತ್ತು ನನ್ನ ಮಾರ್ಕೆಟ್ ಆ ಥರ ಇಲ್ಲ, ಅಪವಾದಗಳು ಹಾಕಿರೋ ಥರ ನನ್ನ ಮಾರ್ಕೆಟ್ ಇಲ್ಲ. ಇವತ್ತು ಅದು ಸ್ವಲ್ಪ ಬದಲಾವಣೆ ಬಂದಿದೆ, ಹೊಸ ರೂಪ ಬಂದಿದೆ. ನೋವಾದಾಗ, ಅವಮಾನ ಆದಾಗ ಹಲ್ಲು ಕಡ್ಕೊಬೇಕು, ಸ್ವಲ್ಪ ಹಲ್ಲು ಕಡ್ಕೊಂಡು ನೋವಾದಾಗ ಸ್ವಲ್ಪ ಒಂದು ಆ ತಾಳ್ಮೆನ ಕಾದ್ಕೊಂಡ್ರೆ ಇವತ್ತು ಅದಕ್ಕೆ ಏನು ಪರಿಶ್ರಮ ಇದೆ ಅದಕ್ಕೆ ರಿಸಲ್ಟ್ ಸಿಗುತ್ತೆ. ಬಾಯಲ್ಲಿ ಮಾತು ಬೇಗನೆ ಬರುತ್ತೆ, ಕೆಲಸನೇ ನಿಧಾನ ಆಗೋದು. ಯಾಕೆ ಕೆಲಸ ನಿಧಾನ ಆಯಿತು ಅಂದಾಗ ಮೌನ ವಹಿಸಿ ಹೇಗೆ ಮಾಡಬೇಕು, ಏನು ಕಾರಣ ಅನ್ನೋವಂಥದ್ದನ್ನು ತಿಳ್ಕೊಬೇಕಷ್ಟೆ. ಈ APMC ಎಲ್ರಿಗಿಂತ ಜಾಸ್ತಿ ನಂಗೆ ಪಾಠ ಕಲಿಸಿದೆ. ಬರೀ 25 ಎಕರೆದೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರು ಕೂಡ ತುಂಬ ಜೀವನದಲ್ಲಿ ಇನ್ಯಾವತ್ತೂ ನಾನು ಇಷ್ಟು ಪಾಠ ಕಲಿಯಲ್ವೇನೋ ಅಷ್ಟು ಒಳ್ಳೆ ಪಾಠಗಳು ಕಲ್ತಿದ್ದೀನಿ. ಇರಲಿ, ಅಪವಾದ ಬರಲಿ, ತಪ್ಪೇನಿಲ್ಲ. ನಾವು ಆರಿಸ್ಕೊಂಡಿರೋವಂಥ ವೃತ್ತಿ ಅದು. ಆದರೆ ರೈತರಿಗೋಸ್ಕರ ಸಂಕಲ್ಪ ಮಾಡಿದ್ವಲ್ಲ, ಅಷ್ಟೇ ನೀಟಾಗಿ ಒಂದು ಕಮಿಟಿ ಮಾಡಿಕೊಟ್ರು. ಕಮಿಟಿಗೆ ಜವಾಬ್ದಾರಿ ಕೊಟ್ಟರು, ಮತ್ತು ಮಂತ್ರಿಗಳು ಜವಾಬ್ದಾರಿ ಕೊಟ್ಟು ಅನುದಾನ 1 ರೂಪಾಯಿ ಕೊಡಲ್ಲ ಅಂದವರು ಮತ್ತೆ ಇದಕ್ಕೆ 1 ಕೋಟಿ ಖರ್ಚಾಗುತ್ತೋ, ಇನ್ನೆಷ್ಟು ಖರ್ಚಾಗುತ್ತೋ, ಇಲ್ಲಿ ಬನ್ನಿ ಮುಂದೆ ಕೊಡಿ. ಇದು ರೈತರದು, ಮತ್ತು 3 ಸ್ಟೇಟ್ಸ್ ಮಧ್ಯದಲ್ಲಿದೆ, ಡೆವಲಪ್ ಆಗುತ್ತೆ ಮುಂದೆ ಬರೋವಂಥ ದಿನಗಳಲ್ಲಿ, ಸರ್ಕಾರಕ್ಕೆ ಆದಾಯ ಬರುತ್ತೆ ಅನ್ನೋವಂಥ ಮಟ್ಟಕ್ಕೆ ಮತ್ತೆ ಅದು ಒಂದು ರಿಪೋರ್ಟ್ ಆಯಿತು. ಹೋಗಿದ್ದೆಲ್ಲ ಅಪಪ್ರಚಾರ ಎಲ್ಲೊಟ್ಟೋಯ್ತೋ ಗೊತ್ತಿಲ್ಲ. ಅದಾದಮೇಲೆ ಸರ್ಕಾರನೇ ಒಂದು ದಿನ ಇದಕ್ಕೆ ಸರ್ಕಾರಕ್ಕೆ ಲಾಭ ಬರುತ್ತೆ, ರೈತರಿಗೆ ಒಳ್ಳೇದಾಗತ್ತೆ, ಸರ್ಕಾರ ಏನಾದರೂ ಚಿಂತನೆ ಮಾಡಲಿ, ಒಂದಿನ ರೈತರು ಇಲ್ಲಿ ಬದುಕ್ತಾರೆ, ಸಾವಿರಾರು ಜನ ಈ ಜಾಗದಲ್ಲಿ ಕೆಲಸ ಮಾಡ್ತಾರೆ. ಹತ್ತಿರದಲ್ಲಿ ವಿಕೋಟ ಮಾರ್ಕೆಟ್ ಇದೆ, 5 ಎಕರೆನೇ ಇದೆ, ಅಲ್ಲಿ 2,000-3 ಸಾವಿರ ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಏನು ಸ್ಟ್ರಕ್ಚರ್ಸ್ ಬರುತ್ತೆ, ಯಾವ ಥರ ಸ್ಟ್ರಕ್ಚರ್ಸ್? ओम अस्मद्धारयामि धारयामि हरिद्रा दर्शयामि सुगमं दर्शयामि खानादि समर्पयामि ओम जलसे दोर्वा दोर्वंत तस्मात् दोर्वा
ग्रापयामि धूपानन्तरं कर्पूरगौरं कर्णावतारं संसारहारं जिगेन्द्रहारं सदा वसन्तमतियारविन्दे भवं भवामि सहितं नमामि सर्वमङ्गलामाङ्गल्ये शिवे सर्वासाधिके शरण्ये देवे कृष्णसाम्बारे श्री गंगामां प्रसीद प्रसीद ओम पूर्णस्वः कस्तुर्भो देवस्य वचोसंगा विश्रामि अमतमस्तु अमतोसो मनाय स्वाहा ज्ञानाय स्वाहा विज्ञानाय स्वाहा प्रभुभ्रे स्वाहा ಸರ್ವಾಶಿಂಚೇನ ಪ್ರಶಿಂಚಾಮಿ ಕಾಯ್ದು ವಾಹನಕ್ಕೆ ಹೊಡಿದಕ್ಕೆ ದೀಪಲಕ್ಷ್ಮಿ ಸ್ವಾಮಿ ಚೆನ್ನಾಗಿರೋದು ನೋಡು ದೊಡ್ಡ ಕಾಯಿ ಎತ್ಕೋ ರಾಜ ಓಂ ಯೋ ವೈದ್ಯ ಬ್ರಹ್ಮಣೋ ಅಮರಾಯ ಸ್ವಾಹ ಪ್ರಾಣಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಪರಬ್ರಹ್ಮಣೇ ಸ್ವಾಹ ತಾಂಬೂಲಂ ನೈವೇದ್ಯಾಮಿ ओम रघुम शीघ्र वाहन लक्ष्मी देव कमल संदेव वाहन लक्ष्मी ध्यान मंडले ओम जातवेद से सुनावाम सोमामरभ्यः सरहा परशदति दुर्गां शुभसंदर्भवहं कात्यायनाय कन्याकुमार तनु श्री दुर्गा देव प्रचोदयात् वाहन लक्ष्मी देवताभ्यः मनसं दैत्वा लक्ष्मी निर्वाहन ओम लक्ष्मी नमः ओम विकृते नमः ओम प्रकृते नमः ओम गिरिजाय नमः ओम अनगाय नमः शरण्ये नमः वरण्ये नमः शिवाय नमः शंकरे नमः ब्रह्मशिवात्मा नमः श्रीकालघ्न संपदाय नमः भुवनेश्वरी नमः दुर्गाय नमः ओमस्ते वाहनलक्ष्मी देवताभ्यो नमः द्वादश नामावली सामान्याय अमृतेन कीर्ते नाछान्दो शोभा पुष्पभेदा पुष्पमन्त्रावन् पुष्पमान्दे चन्द्रमा भवा पुष्पं पुष्पवान् प्रजावान् पुष्पमा भवते पुष्पं समन्वयामि ओम नमः श्रीगुरुभ्यो नमः यो वै दानमहोमेदा अमृतेन पुष्पपुष्पमायोः कीर्ते नाछान्दो ओम कर्पूरगौरं खण्डावतारं संसारहारं जिगेन्द्रहारं सदा वसन्तमृतिहारविन्दे भवं भवामि सहितं नमामि एकाग्रदीपं दर्शयामि नमस्तेषु महामाये श्रीगीते सुरभूषिते शङ्खचक्रगदाहस्ते महालक्ष्मी नमोस्तुते नमस्ते गरुडारूढ कोलतुल्यं सर्वदुष्टपापहरे देवी महालक्ष्मी नमोस्तुते अर्हों श्रीगुरुभ्यो नमः अस्यां सुरजीवसत्पुरुषावन्तिता सकललोककल्याण प्रजावन् पुष्पमान्भवते तಗೊಳ್ಳಿ ತಳ್ಳಿ ತಟ್ಟೆ ತಗೊಳ್ಳಿ ಪಾಸ್ ಮಾಡ್ಕೊಳ್ಳಿ ಚಂದ್ರಮಾವಪ ಪುಷ್ಪಂ ಪುಷ್ಪವಾಂ ಪ್ರಜಾವನ್ ಪುಷ್ಪಮಾನ್ಭವತೆ ಓಂ ರಾಜಾಧಿರಾಜಾಯ ಪ್ರಸಯೇಸಾಯಿನೇ ನಮೋ ವೈ ವೈಶ್ರವಣಾಯ ಕುರ್ಮಹೇ ಸಾಮೆಂಕನ್ ಖಾಮಾಯ ವಯ್ಯಂ ರಾಮೇಶ್ವರೋ ವೈಶ್ರವಣಾಯ ದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ತದ್ಬ್ರಹ್ಮ ತದ್ಘ್ನೇ ತದ್ವಾಯು ಸರ್ವಂ ಶಾಂತೇಃ ಚಪ್ಪಲಿ ಹಾಕೊಂಡಾಗ ತದ್ಬ್ರಹ್ಮ ತದ್ಘ್ನೇ ತದ್ವಾಯು ಸರ್ವ सर्प ಎಲ್ಲ ಗಾಡಿಗಳು ಮೇಡಮ್ ಸರ್ಪ ಶಾಪ ವಾನರ ಶಾಪ ಯೋನಿ ಶಾಪ ಸ್ತ್ರೀ ಶಾಪ ಪಿತೃಶಾಪ ದೈವ ಶಾಪ ಭೋ ಶಾಪ ವಾಹನ ಕಾರ್ಯ ಕರ್ಮಕಾಲ ಸಕಲ ಸರ್ವದೋಷ ಯಜಮಾನಸ್ಯ ಸರ್ವ ಗ್ರಹದೋಷ ವರ್ತಂಚ ಕೂಷ್ಮ ಧಾಮೆ ಎಲ್ಲ ಗಾಡಿಗೆ ದೃಷ್ಟಿ ಬೇಗ ಬೇಗ ಬನ್ನಿ ಕಾಯ ಹೊಡೆಯ ಬನ್ನಿ ಪರವಾಗಿಲ್ಲ काय तेंगे दिशे तेगे बंद पड़ता ओम श्रीम राम मित्रवा गोरा गोरा कह मम प्रजडा भया गातया गातया पादया पदा गुरस्राय भूत प्रेत विषाद उच्चारणाय सर्व ग्रह दोष निवारक उष्मांडं कलिंदरामे अಮ್ಮ ನಿಮ್ಮ ಇಟ್ಕೊಳ್ಳಿ ಗಾಡಿಗೆ ತೆಗೆದು ಮೇಡಮ್ ಗಾಡಿ ತೆಗೆದು ओम श्री गुरुभ्यो नमः भाग्यद लक्ष्मी पारम्म नम्मने सौभाग्यद लक्ष्मी पारम्म यज्जय मेलंद्यज्जय निकुत ಗೆಜ್ಜೆ ಕಾಲ್ಗಡ ನಾದವ ಬೀರುತ ಸಜ್ಜನ ಸಾಧು ಪೂಜೆ ಹೇಳಿಗೆ ಮಜ್ಜಿಗೆಗಳಿಗೆ ನಡೆದಂತೆ ಭಾಗ್ಯದ ಲಕ್ಷ್ಮೀ ಪಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಪಾರಮ್ಮ ಕನಕದೃಷ್ಟಿಯ ಕರೆಯುತ್ತ ಬಾರೆ ಮನಕಾಮತಿಯ ಸಿದ್ಧಿಯ ತೋರೆ ದಿನಕರ ಕೋಟಿ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಪಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಪಾರಮ್ಮ ಅತ್ಯುತ್ತಮಗದ ಭಕ್ತ विस्मया देवाः भद्रं पश्यन्ति जात्राः श्रीरङ्गस्पनि श्रीरङ्गस्वामस्तुरो 18 सदिकरगळ वामरोह शीघ्रं शीघ्रं सहकारी नान समदेस्य ಅಸ್ಯ ಶ್ರೀ ವ್ಯಾಪಾರ ಕೆಲಸ ನಡೀಲಿ ಅಭಿವೃದ್ಧಿ ಆಗಲಿ ಅಂತೇಳಿ
ಧ್ಯಾನ ಮಾಡಿಕೊಳ್ಳಿ ಸರ್. ಯೋ ವೈದ್ಯ ಬ್ರಹ್ಮಣೋ ವೇದ ಅಮೃತೇನ ಸಂಚಾವೃತಾಯೋ ಕೀರ್ತಿ ಪ್ರಜಾನ್ವಿದೋ ಲಾಭಂ ಮಹರ್ಷಿ ಲಾಭಂ ವಿದ್ಯಾಲಾಭದ ವೆಂಕಣ್ಣವರು ಬನ್ನಿ ಅಣ್ಣ. ಸ್ವಾಮಿ ಹಿಂದ್ಗಡೆ ಪಂಚೆ ಆ ಕಡೆ ಹೋಗಿ ಆ ಸೈಡ್ಗೆ ಹೋಗ್ತೀವಿ. ಸರಿ ಓಕೆ ಸರಿ ಧ್ರುವಂ ಇಂದ್ರಚ್ಚ ಅಗ್ನಿಂಚ ರಾಷ್ಟ್ರಂ ಭಾರತಾಂ ಜಾಗ ಶೇವ್ ಮಾಡಿ ಸ್ವೀಟ್ ಎಲ್ಲ ಫಸ್ಟ್ ಜಾಗ ಶೇವ್ ಫಸ್ಟ್ ಎಲ್ರಿಗೂ ಕೊಡ್ತಾರೆ ಸ್ವೀಟ್. ಎಲ್ಲರೂ ಚಪ್ಪಾಳೆ ಹೊಡಿರಿ. ಓಂ ಧ್ರುವಂ ತೇರಾಜಾವೃಣಾಂ ಧ್ರುವಂ ಬೃಹಸ್ಪತಿ ಧ್ರುವಂ ಇಂದ್ರಚ್ಚ ಅಗ್ನಿಂಚ ರಾಷ್ಟ್ರಂ ಧಾರಯತಾಂ ಏತೇ ಧ್ರುವಂ. ಓಂ ಭದ್ರಂ ಕರ್ಣೇ ವಿಷ್ಣುಮಯಾ ದೇವಾಃ ಭದ್ರಂ ಪಶ್ಯೇಮಾಕ್ಷಿಪರ್ಯಾ ಜಾತ್ರಾಃ ಶ್ರೇಯಸ್ಕವಾಂ ತದ್ಧ್ರುವೇ ಯಶೇಮತೇಂದ್ರಂ ಯದಾಯೋಃ ಉಪಾಧ್ಯಕ್ಷರಲ್ಲಿ ಡೈರೆಕ್ಟ್ ಎಲ್ಲ ಡೈರೆಕ್ಟ್ ಸ್ವಾಮಿ ನೀವು ನಿಧಾನಕ್ಕೆ ಮಾಡ್ರಿ. APMC ಡೈರೆಕ್ಟರ್ ಎಲ್ಲರೂ ಮುಂದೆ ಬನ್ನಿ. ಡೈರೆಕ್ಟರ್ ಎಲ್ಲ ಮುಂದೆ ಬನ್ನಿ. ಕಮಿಟಿ ಮೆಂಬರ್ ಅಂತ ಮುಂದೆ ಬಣ್ಣಪ್ಪ. ಓಂ ಯೋ ವೈ ಹಿಂದೆ ಬನ್ನಿ ನೀವು ಕೊಡಮ್ಮ ಅಧ್ಯಕ್ಷ ಕೊಡಮ್ಮ. ಕೊಡಿ ಮೇಡಮ್. ಓಂ ಯೋ ವೈ ಬ್ರಹ್ಮಣೋ ವೇದಾಹಮೃತೇನ ಕೀರ್ತಿ ಪ್ರಜಾನ್ವಿದೋಃ ಶಾಲೆರಾ ಧ್ರುವಂ ಇಂದ್ರಚ್ಚ ಅಗ್ನಿಂಚ ರಾಷ್ಟ್ರಂ ಧಾರಯತಾಂ ಆನಂದ ನಿಮ್ಗೆ ಪೋದಾಕ್ಷಿಗೆ ಇನ್ನೊಬ್ಬರಿಗೆ ನೆಕ್ಸ್ಟ್ ಎಲ್ರಿಗೂ ಶಾಲಾ ಅಟ್ಟೆ ಪ್ರಸಾದ ಮೇಡಮ್ ನೀವು ಇಲ್ಲಿ ಬಂದು ಇಡ್ಲಿ ಅಂಡ ಇಡ್ಲಿ ಅಂಡ ಬೇರೆ ಆರ್ಲಿ ಎರಡಲ್ಲಿ ಇನ್ನು ಎರಡು ಆರ ಆಯ್ತು ಎಲ್ಲಿ ಕವರ ಬಕ್ಕ ರೈತರ ಕೆಲಸ ಎಲ್ಲ ಆಶೀರ್ವಾದ ಇನ್ನು ಅರ್ಸ್ಬೇಕಂತ